ಹಾಯ್ ಫ್ರೆಂಡ್ಸ್, ಕಾಲರ್ ನೆಕ್ ಟಾಪ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಒಂದೇ ವಿಡಿಯೋದಲ್ಲಿ ನೋಡಿ. ನಾನು ಲೆಂತು ಬಟ್ಟೆ ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಲೇಯರ್ ಮಾತ್ರ, ಫ್ರಂಟ್ ಒಂದು ಸರಿ ಬ್ಯಾಕ್ ಒಂದು ಸರಿ ಸಪ್ರೇಟ್ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಲೆಂತ್ ಬಂದು 41 ಪ್ಲಸ್ 1.5 ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನ್ಗೆ. ಈಗ ಒಂದು ಈ ಥರ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿದೆ, ಕಟ್ ಮಾಡಿ ಇಟ್ಟಿದ್ದೀನಿ ನಾನು. 41.5 ಪ್ಲಸ್ಸು 1.5 ಇಂಚು ಮಾರ್ಜಿನ್ಗೆ. ಇದು ಫ್ರಂಟ್ ಪಾರ್ಟ್ ಮಾತ್ರ. ಬ್ಯಾಕು ಕಾಲರ್ ನೆಕ್ ಇರೋದ್ರಿಂದ ಬ್ಯಾಕ್ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ನೆಕ್ಕು 7.5 ಇಡ್ತಾ ಇದ್ದೀನಿ. ನೋಡಿ, 7.5. ನೋಡಿ, ಇಲ್ಲೂ ಅಷ್ಟೇ ಅದೇ 7.5 ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಗೆರೆ ಎಳ್ಕೊಳ್ಬೇಕು. ಆರ್ಮಲ್ಲು ಅಷ್ಟೇ 7.5ನೇ. ನಾವು ಏನು ಶೋಲ್ಡರ್ ತೊಗೊಂಡಿರ್ತೀವಿ ಆರ್ಮಲ್ಲು 7.5 ತೊಗೊಳ್ಬೇಕು. ಈ ಥರ ಕಾಲರ್ ನೆಕ್ಕು ಆ ಥರ ಎಲ್ಲ ಬಂದಾಗ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಬಾಡಿನಲ್ಲಿ ಎಷ್ಟು ಬಂದಿರುತ್ತೋ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು. ನಾನಿಲ್ಲಿ 15 ಬಂದಿತ್ತು, ಅದಕ್ಕೆ ನಾನು 7.5 ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಂದು ಬಾಕ್ಸ್ ಹಾಕ್ಕೊಂಡು ನೋಡಿ, ಚೆಸ್ಟ್ ಲೂಸು 9ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಮೇಲಿಂದ 12ಕ್ಕೆ ಒಂದು ಮಾರ್ಕು ಮತ್ತು 16ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಟಾಪು ಕೆಳಗಡೆ 11ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಜಿನ್ಗೆ 1.5 ಇಂಚು. ನೋಡಿ, ಈಗ ಒಂದು ಸ್ಕೇಲ್ ತಗೊಂಡು ನೀಟಾಗಿ ನಾವೇನು ಮಾರ್ಕ್ ಮಾಡಿರ್ತೀವಿ ಅಲ್ಲಿ ಗೆರೆ ಎಳ್ಕೊಳ್ಬೇಕು ನೀಟಾಗಿ. ಒಂಚೂರು ಪಾಸ್ ಮಾಡು. ನೋಡಿ, ಈ ಥರ ಗೆರೆ ಎಳ್ಕೊಂಡು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಅಷ್ಟೊಂದು ಕಾಣಿಸ್ತಾ ಇಲ್ಲ, ಅದು ಬಟ್ಟೆ ಸ್ವಲ್ಪ ಲೈಟ್ ಕಲರ್ ಇರೋದ್ರಿಂದ. ನೋಡಿ, ಚೆಸ್ಟ್ ಲೂಸು 9.25 ಇಡ್ತಾ ಇದ್ದೀನಿ. ಈಗ ಸ್ಕೇಲಲ್ಲಿ ನೀಟಾಗಿ ಈ ಥರ ಒಂದು ಗೆರೆ ಎಳ್ಕೊಬೇಕು. ನೋಡಿ, ಈ ಥರ ನೀಟಾಗಿ ಗೆರೆ ಎಳ್ಕೊಂಡು ಅದು ಅಷ್ಟೊಂದು ಕಾಣಿಸ್ತಾ ಇಲ್ಲ. ನೋಡಿ, ಆರ್ಮಲ್ಗೆ 1.5 ಇಡ್ತಾ ಇದ್ದೀನಿ. ಈ ಥರ ಒಂದು ಶೇಪ್ ತಗೊಳ್ಬೇಕು. ಫ್ರಂಟಲ್ಲಿ 1/2 ಇಂಚು ಕಡಿಮೆ ಮಾಡಿಕೊಂಡು ನೋಡಿ, ಈ ಥರ ಒಂದು ಶೇಪ್ ತಗೊಂಡು ಈಗ ಕಟ್ ಮಾಡಿ ತೆಗೆದ್ಬಿಡ್ಬೇಕು ವೇಸ್ಟ್ ಎಲ್ಲ. ನೋಡಿ, ಈ ಥರ ಟಾಪ್ಗೆಲ್ಲ
500-600 ಕೊಟ್ಟು ತೊಗೊಳ್ಬೇಕು. ನೋಡಿ 250 ರೂಪಾಯಿ ಬಟ್ಟೆ ಆರಾಮ್ಸೆ ನಾವೇ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಅರ್ಧ ಇಂಚು ಇಲ್ಲಿ ಕ್ರಾಸಲ್ಲಿ ಈ ಥರ ಕಟ್ ಮಾಡಿ ತೆಗೆದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಇದು ಫ್ರಂಟ್ ಪಾರ್ಟು. ಇವಾಗ ಬ್ಯಾಕ್ ಪಾರ್ಟು ಕಟ್ ಮಾಡೋದು. ಕಾಲರ್ ನೆಕ್ ಆಗಿರೋದ್ರಿಂದ ಬ್ಯಾಕಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ನೋಡಿ ಏನಿದೆಯೋ ಬಟ್ಟೆ ಅದೇ ಥರ ಹಾಕ್ಕೊಂಡು ಫ್ರಂಟ್ ಕಟ್ ಮಾಡಿರೋದು. ನೋಡಿ ಈ ಥರ ನೀಟಾಗಿ ಎಲ್ಲಿದೆಯೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ನೀಟಾಗಿ. ಫ್ರಂಟಿಗಿಂತ ಬ್ಯಾಕಲ್ಲಿ 1 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು ಕಾಲರ್ ನೆಕ್ ಆಗಿರೋದ್ರಿಂದ. ನೋಡಿ ಈ ಥರ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೀವು ಕಾಲರ್ ನೆಕ್ ಇಲ್ಲ ಅಂದರೆ ಫ್ರಂಟು ಬ್ಯಾಕು ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡಿಕೊಂಡು ಬ್ಯಾಕಲ್ಲಿ ಡೀಪ್ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಬೋದು. ನೋಡಿ ಈ ಥರ ಕಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸ್ಟಿಚ್ ಮಾಡಿ ಹಾಕ್ಕೊಂಡ್ರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡ್ಕೊಳ್ಬೋದು. ಖರ್ಚು ಕಡಿಮೆ ಬೀಳುತ್ತೆ. ನೋಡಿ ಫ್ರಂಟು ಬ್ಯಾಕ್ 2 ಆಯಿತು. ಈಗ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ನೆಕ್ಕು 3ಕ್ಕೆ ಇಡ್ತಾ ಇದ್ದೀನಿ ನಾನು. ಅದೇ 3ಕ್ಕೆ ಇಲ್ಲಿ ಕೆಳಗಡೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಫ್ರಂಟಲ್ಲಿ ನೋಡ್ಕೊಂಡು ಎಷ್ಟು ಬೇಕಾ ನಾನು 3ವರೆಗೆ ಇಡ್ತಾ ಇದ್ದೀನಿ. ಫ್ರಂಟಲ್ಲಿ ಡೀಪು ಈ ಥರ ಒಂದು ರೌಂಡ್ ಶೇಪ್ ತಗೊಳ್ಬೇಕು. ಅದು ಸ್ವಲ್ಪ ಲೈಟ್ ಕಲರ್ ಇರೋದ್ರಿಂದ ಬಟ್ಟೆ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ ಮಾರ್ಕು. ನೋಡಿ ಇಲ್ಲಿ ಸ್ವಲ್ಪ ಓಪನ್ನು ಮುಂದೆಗಡೆ 4 ಇಂಚಿಗೆ ಈಗ ಮಾಡೋದು ಬೇಡ, ಸ್ಟಿಚ್ ಮಾಡಬೇಕಾದ್ರೆ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ 3/4 ಇಂಚಷ್ಟು ಈ ಥರ ಕ್ರಾಸಾಗಿ ತೆಗಿಬೇಕು. ಈ ಥರ ಈ ಕಾಲರ್ ನೆಕ್ಗೆ ಎಲ್ಲ ಬೋಟ್ ನೆಕ್ಗೆ ಎಲ್ಲ ಈ ಥರ ತೆಗಿಬೇಕು 3/4 ಇಂಚಷ್ಟು. ಅವಾಗ ನೀಟಾಗಿ ಫಿನಿಶಿಂಗ್ ಕೂತ್ಕೊಳ್ಳುತ್ತೆ. ನೋಡಿ ಫ್ರಂಟು ಅಷ್ಟೇ 3/4 ಇಂಚಷ್ಟು ತೆಗಿಬೇಕು ಫ್ರಂಟಲ್ಲಿ. ನೋಡಿ ಈ ಥರ ನಾವೇನು ಗೆರೆ ಹಾಕಿರ್ತೀವಿ ಆ ಗೆರೆಯಿಂದ ಅರ್ಧ ಇಂಚಷ್ಟು ಆಚೆ ಹೋಗಬೇಕು. ಆ ಥರ ತೆಗೆದ್ರೆ ಸುಕ್ಕಲು ಥರ ಏನು ಬರಲ್ಲ. ನೋಡಿ ನೆಕ್ಕು ಈ ಥರ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ ಶೋಲ್ಡರ್ ಹತ್ರ 3/4 ಇಂಚಷ್ಟು ಇಷ್ಟು ತೆಗೆದ್ರೆ ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ನೋಡಿ ಫ್ರಂಟು ಅಷ್ಟೇ ಈ ಥರ ನೋಡಿ ಈ ಥರ ತೆಗಿಬೇಕು. ಆವಾಗ ನಮಗೆ ಸುಕ್ಕಲ್ ಥರ ಏನು ಬರಲ್ಲ. ನೋಡಿ ಬ್ಯಾಕಲ್ಲಿ ಅದೇ 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ 2 ಇಂಚಿಗೆ ಮಾಡಿಕೊಂಡು ಈ ಥರ ಒಂದು ರೌಂಡ್ ಶೇಪ್ ತಗೊಳ್ಬೇಕು. ಇದರಲ್ಲೂ ಅಷ್ಟೇ ಫ್ರಂಟಲ್ಲಿ ತೆಗ್ದಂಗೆ 3/4 ಇಂಚಿಗೆ ಇಲ್ಲಿ ಶೋಲ್ಡರ್ ಹತ್ರ ತೆಗಿಬೇಕು. 2 ಸೈಡ್ ತೆಗಿಬೇಕು. ಒಂದು ಸೈಡ್ ತೆಗೆದು ಒಂದು ಸೈಡ್ ಬಿಡೋಂಗಿಲ್ಲ. ನೋಡಿ ಈ ಥರ ಕಟ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸರಿ ನಾನಲ್ಲಿ ಡೀಪು 1 ಇಂಚಿಗೆ ತೆಗೆದಿದ್ದೀನಿ ಬ್ಯಾಕಲ್ಲಿ. ನೋಡಿ ಇವಾಗ ತೋಳಿನ ಕಟ್ಟಿಂಗು ನಮಗೆ ಉದ್ದ ನೋಡ್ಕೊಂಡು ಎಷ್ಟು ಬೇಕೋ ನಾನು 11 ಇಂಚು ಪ್ಲಸ್ 1 ಇಂಚಷ್ಟು ಎಕ್ಸ್ಟ್ರಾ ಇಡ್ತಾಯಿದ್ದೀನಿ. ಇದು ಪಪ್ಪು ತೋಳಿದು. ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು.
ಡೌನು 3/2ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಒಂದು ಗೆರೆ ಹಾಕ್ಕೊಂಡು ನೋಡಿ 8ಕ್ಕೆ ಇಡ್ತಾ ಇದ್ದೀನಿ ನಾನಿಲ್ಲಿ ಆರ್ಮೋಲು. ಪೊಪ್ ತೋಳು ಆಗಿರೋದ್ರಿಂದ ನೋಡಿ ಇಲ್ಲಿ 2.5 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಬೇಕು. ನಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಟ್ಕೊಳ್ಬೋದು. ಸ್ವಲ್ಪ ಪೊಪ್ ಥರ ಬೇಕು ಅಂದರೆ ನೋಡಿ ಈ ಥರ 2.5 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನಾನು. ನೋಡಿ ಪ್ರಿಂಟು ಅಷ್ಟೇ 2 ಲೇಯರ್ಗೆ ನೋಡಿಕೊಂಡು ಶೇಪ್ ಕಟ್ ಮಾಡ್ಕೊಳ್ಬೇಕು. ನೋಡಿ ನಾನು ಇಲ್ಲಿ ತೋಳಿನ ಲೂಸ್ ಇದೆ ಎಷ್ಟಿದೆ ಅಂತ ನೋಡಿ, ಆದರೆ ನಾನು ಕಟ್ ಮಾಡ್ತಾ ಇಲ್ಲ, ಅಲ್ಲಿನೂ ನೆರಿಗೆ ಬರುತ್ತೆ. ಮೇಲೆ ಕೆಳಗಡೆ 2 ಹತ್ರನೂ ಪೊಪ್ ಬರೋದ್ರಿಂದ ಕಟ್ ಮಾಡ್ತಾ ಇಲ್ಲ. ನೋಡಿ ಮಾರ್ಜಿನ್ಗೆ 2 ಇಂಚಷ್ಟು. ತುಂಬಾ ಚೆನ್ನಾಗಿ ಬಂದಿದೆ ಡ್ರೆಸ್ಸು ಫಿಟ್ಟಿಂಗ್ ಎಲ್ಲ. ನಾವು ಅಂಗಡಿಯಿಂದ ಅಷ್ಟು ದುಡ್ಡು ಕೊಟ್ಟು ತರೋದಕ್ಕಿಂತ ಈ ಥರ ಮನೇಲೇ ನಾವೇ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಇಲ್ಲೊಂದು ಮ್ಯಾಚ್ ಹಾಕ್ಕೊಳ್ಬೇಕು. ನಾವು ಸ್ಟಿಚ್ ಮಾಡಿದಾಗ ನೋಡಿ ಮೇಲೆ 2 ಲೇಯರ್ ಮಾತ್ರ ತಗೊಂಡು ಈ ಥರ ಫ್ರಂಟ್ದು ಈ ಥರ ಶೇಪ್ ತೆಗಿಬೇಕು. ನೋಡಿ ನೋಡಿ ತೋಳಾಯಿತು. ನೋಡಿ ಈ ಥರ ಬರಬೇಕು. ಅಲ್ಲಿ ನೆರಿಗೆ ಥರ ಬರುತ್ತೆ ಪಫು, ಅದಕ್ಕೆ ನಾನು ಅಲ್ಲಿ ಕಟ್ ಮಾಡ್ತಾ ಇಲ್ಲ. ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೋಡಿ ಈ ಥರ ಒಂದು ಕ್ಯಾನ್ವಾಸ್ ಇಟ್ಕೊಂಡು ನಮಗೆ 4 ಇಂಚ್ಗೆ ನಾವು ಓಪನ್ ಮಾಡ್ತಾ ಇದ್ದೀವಿ, ಅದಕ್ಕೆ 5 ಇಂಚಷ್ಟು ಇಟ್ಕೊಳ್ಬೇಕು. ನೋಡಿ ಇಲ್ಲಿ 5 ಇಂಚಷ್ಟು ತಗೊಂಡು 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ. ನೋಡಿ ಅಗಲ 3 ಇಂಚು, ಉದ್ದ 5 ಇಂಚು. ನೋಡಿ ಇಲ್ಲಿ 1 ಇಂಚಷ್ಟು ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮೇಲೆ 1 ಇಂಚು, ಕೆಳಗಡೆ ಅರ್ಧ ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಇದನ್ನು ಕಟ್ ಮಾಡಿ ತೆಗೆದ್ಬಿಡ್ಬೇಕು. 2 ಲೇಯರ್ ಮಡ್ಚ್ಕೊಂಡಿರ್ಬೇಕು ಅದು ಕ್ಯಾನ್ವಾಸು. ನೋಡಿ ಈ ಥರ ಮಡ್ಚ್ಕೊಂಡು ನೋಡಿ ನಾವು ಏನು ಗೆರೆ ಹಾಕಿದ್ದೀವಿ ಆ ಗೆರೆ ಕರೆಕ್ಟಾಗಿ ಈ ಥರ ಕಟ್ ಮಾಡಿಕೊಂಡು ನೋಡಿ ಇಲ್ಲೊಂಚೂರು ನಾಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ಬರುತ್ತೆ. ಈಗ ಒಂದು ಬಟ್ಟೆಗೆ ಹಾಕಿ ಸ್ಟಿಚ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಐರನ್ ಮಾಡ್ಬೋದು. ಈ ಥರ ಎಲ್ಲ ನೀಟಾಗಿ ಮಡ್ಚಿಬಿಟ್ಟು ಅರ್ಧ ಇಂಚಷ್ಟು ಬಿಟ್ಟು ಮಡ್ಚಿಬಿಟ್ಟು ಹೊಲಿಬೋದು, ಇಲ್ಲಾಂದರೆ ಐರನ್ ಮಾಡ್ಕೊಂಡ್ರೂ ನೀಟಾಗಿ ಕುತ್ಕೊಳ್ಳುತ್ತೆ. ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ನೀಟಾಗಿ ಸುತ್ತೂ ಮಡ್ಚ್ಕೊಂಡು ಈ ಥರ ಮಾಡೋದ್ರಿಂದ ನೀಟಾಗೆ ನಾವೇನು ಓಪನ್ ಮಾಡಿರ್ತೀವಿ ನೀಟಾಗಿ ಬರುತ್ತೆ ಫಿನಿಶಿಂಗು. ನೋಡಿ ಈ ಥರ ಮಡ್ಚ್ಕೊಂಡು ನೀಟಾಗೆ ಹೊಲ್ಕೊಳ್ಬೋದು, ಇಲ್ಲಾಂದರೆ ಐರನ್ ಮಾಡ್ಕೊಂಡ್ರೂ ನೀಟಾಗಿ ಕುತ್ಕೊಳ್ಳುತ್ತೆ. ಗಮ್ಮಿರೋ ಕಡೆ ಬಟ್ಟೆಗೆ ಅಂಟಿಸ್ಬಿಟ್ಟು ಐರನ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈಗ ನೀಟಾಗಿ ಕಟ್ ಮಾಡ್ಕೊಬೇಕು ಎಕ್ಸ್ಟ್ರಾ ಪೀಸ್ ಎಲ್ಲ. ನೋಡಿ ಈ ಥರ ಬರುತ್ತೆ. ನೋಡಿ ಅರ್ಧ ಇಂಚ್ ಬಿಟ್ಟು ನೋಡಿ ಸೆಂಟ್ರಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಪೀಸ್ನ ಹಾಕಿ ಕರೆಕ್ಟಾಗಿ ಫ್ರಂಟ್ ಪಾರ್ಟ್ಗೆ ಸೆಂಟ್ರಿಗೆ ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ
ಸ್ಟಿಚ್ ಹಾಕಿ ನಾವು ಎಷ್ಟಿಗೆ ಅಲ್ಲಿ ಮಾರ್ಕ್ ಮಾಡಿದ್ದೀವಿ ಅಲ್ಲಿ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಸೆಂಟ್ರಿಗೆ ಆದಮೇಲೆ ಸೈಡಲ್ಲಿ ಕ್ಯಾನ್ವಾಸ್ ಪಕ್ಕನೇ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಾವು ಸೈಡು ಇಲ್ಲಿ ಓಪನ್ ಮಾಡ್ತೀವಲ್ವ ಮಡ್ಚ್ಕೊಳ್ಳೋಕ್ಕೆ, ಆ ಸೈಡ್ ಈ ಸೈಡು ಅಷ್ಟೇ ಕ್ಯಾನ್ವಾಸ್ ಮೇಲೆ ಬರಬಾರ್ದು. ಕ್ಯಾನ್ವಾಸ್ ಸೈಡಲ್ಲೇ ಆ ಕಡೆ ಈ ಕಡೆ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಾವು ಏನು ಸೆಂಟ್ರ್ ಸ್ಟಿಚ್ ಹಾಕಿದ್ದೀವಿ ಅದು ಕಟ್ಟಿಂಗ್ ಮಾಡ್ತೀವಿ, ಆಗ ಬಟ್ಟೆ ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಸೆಂಟ್ರಿಗೆ ಒಂದು ಸ್ಟಿಚ್ ಹಾಕಿರೋದು ಈ ಥರ ಫೋಲ್ಡ್ ಮಾಡಿ ಈ ಥರ ಮಡ್ಚ್ಕೊಳ್ಬೇಕು. ಮಡ್ಚ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಆಗ ನೀಟಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ 4 ಇಂಚಿಗೆ ಓಪನ್ ಮಾಡಿದ್ದೀನಿ. ಎಷ್ಟು ಬೇಕಾದ್ರೆ ಇನ್ನೂ ಕಡಿಮೆ ಬೇಕಾದರೆ 3 ಇಂಚಿಗೂ ಮಾಡ್ಕೊಳ್ಬೋದು, 2.5ಗೂ ಮಾಡ್ಕೊಳ್ಬೋದು. ಅಷ್ಟು ಜಾಸ್ತಿ ಬೇಡ ಅಂದರೆ. ನೋಡಿ, ಆ ಸೈಡು ಅಷ್ಟೇ ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಮಡಚಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬಿಡ್ಬೇಕು. ಕೊನೆಯಲ್ಲೇ ನೀಟಾಗಿ ಹಾಕೊಂಬಂದರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೋಡಿ, ಎಕ್ಸ್ಟ್ರಾ ಪೀಸೆಲ್ಲ ಈ ಥರ ಕಟ್ ಮಾಡಿ ತೆಗೆದು ನೋಡಿ, ಈಗ ಶೋಲ್ಡರು ಜಾಯಿಂಟ್ ಮಾಡ್ತಾಯಿದ್ದೀನಿ. ಎರಡು ಸೈಡೂ ಈ ಥರ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ, ನೀಟಾಗಿ ಬಂದಿದೆ. ಈಗ ಕಾಲರ್ ನೆಕ್ಗೆ ಈ ಥರ ಕ್ಯಾನ್ವಾಸ್ ತೊಗೊಂಡು ನೋಡಿ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 2 ಫೋಲ್ಡ್ ಮಾಡ್ಕೊಳ್ಬೇಕು ಕ್ಯಾನ್ವಾಸು. ನೋಡಿ, 2 ಲೇಯರ್ ಇದೆ. 9 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಗಲ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ 1 ಇಂಚಷ್ಟು ಬಿಟ್ಟು ನೀಟಾಗಿ ಈ ಥರ ರೌಂಡ್ ಶೇಪ್ ತಗೊಳ್ಬೇಕು. ನೋಡಿ, ಈ ಥರ ಅಳ್ಕೊಳ್ಬೇಕು. ಅಳತೆ ಮಾಡ್ಕೊಂಡಾಗ ನಮ್ಮ ಕಾಲರ್ ನೆಕ್ ಎಷ್ಟಿದೆ, ನನಗೆ ಇಲ್ಲಿ 9 ಬಂದಿದೆ. 9 ಕಾಲು. ನೋಡಿ, 9 ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, 1 ಇಂಚಷ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ನೀಟಾಗಿ ಒಂದು ಶೇಪ್ ತಗೊಳ್ಬೇಕು. ನೋಡಿ, ಈ ಥರ ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಸ್ವಲ್ಪ ಕರು ಥರ ರೌಂಡ್ ಶೇಪ್ ತಗೊಳ್ಬೇಕು. ನೋಡಿ, ಈ ಥರ ನೀಟಾಗಿ ನೋಡಿ, ಈ ಥರ ಒಂದು ಬಟ್ಟೆಗೆ ನೀಟಾಗಿ ಗಮ್ ಹಾಕಾದ್ರೂ ಮೆತ್ಬೋದು, ಇಲ್ಲಾಂದರೆ ಐರನ್ ಮಾಡಿದ್ರೂ ಕುತ್ಕೊಳ್ಳುತ್ತೆ. ಈ ಥರ ಫೋಲ್ಡ್ ಮಾಡಿ ಅರ್ಧ ಇಂಚಷ್ಟು ಬಿಟ್ಟು ಈ ಥರ ಮಡ್ಚ್ಕೊಂಡು ಹೊಲ್ಕೊಳ್ಬೇಕು. ಐರನ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ, ಸ್ಟಿಚ್ ಮಾಡೋ ಅಷ್ಟೇ ಇರಲ್ಲ. ಐರನ್ ಮಾಡಿಲ್ಲ ಅಂದರೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಆಗಿದೆ. ಇನ್ನೊಂದು ಎಕ್ಸ್ಟ್ರಾ ಬಟ್ಟೆ ಪೀಸ್ ಇಟ್ಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಬೇಕು. ಆ ಕ್ಯಾನ್ವಾಸ್ ಮೇಲೆ ಹಾಕ್ಬಾರ್ದು, ಅದ್ರ ಸೈಡಲ್ಲೇ ಸ್ಟಿಚ್ ಮಾಡ್ಕೊಂಡು ಬರಬೇಕು.
ಸ್ಟಿಚ್ಚು ಕ್ಯಾನ್ವಾಸ್ ಮೇಲೆ ಬೀಳಬಾರ್ದು, ಸೈಡಲ್ಲೇ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಈಗ ಅರ್ಧ ಇಂಚಷ್ಟು ಬಿಟ್ಟು ಈ ಥರ ಎಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ಈ ಥರ. ನೋಡಿ ಈ ಥರ ಕಚ್ಚಾಕ್ಕೊಳ್ಬೇಕು. ನೋಡಿ, ಈಗ ಫೋಲ್ಡ್ ಮಾಡಿ ಈ ಥರ ಉಲ್ಟಾ ತಿರ್ಸ್ಕೊಂಡ್ರೆ ನೋಡಿ ಈ ಥರ ಉಲ್ಟಾ ತಿರ್ಸ್ಕೊಂಡು ನೀಟಾಗಿ ಐರನ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಅರ್ಧ ಇಂಚಷ್ಟು ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಕಟ್ ಮಾಡಿಬಿಡ್ಬೇಕು. ನೋಡಿ, ಈಗ ಸೆಂಟ್ರಿಗೆ ಈ ಥರ ಒಂದು ಪಿನ್ ಹಾಕ್ಕೊಂಡು ಕಾಲರ್ ಹತ್ರ ಸೈಡಿಂದ ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ಥರ ನೀಟಾಗಿ ನಿಧಾನಕ್ಕೆ ನೋಡಿ, ಈಗ ಉಲ್ಟಾ ತಿರುಗಿಸಿ ಈ ಥರ ಮೇಲೇನೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಆ ಹೊಲ್ದಿರೋದು ಸ್ಟಿಚ್ ಕಾಣದೇ ಇದ್ದಂಗೆ ಈ ಥರ ತಿರುಗಿಸ್ಕೊಂಡು ನೋಡಿ ನೀಟಾಗಿ ಬಂತು. ನೋಡಿ ನೀಟಾಗಿ ಬಂದಿದೆ. ಈಗ ತೋಳು ನೋಡಿ, ಇದು ಪಪ್ ತೋಳಾಗಿರೋದ್ರಿಂದ ನಮಗೆ ಎಷ್ಟು ಬೇಕು 2.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಿರೋದು. ನೋಡಿ, ಆ 2.5 ಇಂಚಿಗೆ ಈ ಥರ ನೆರಿಗೆ ಥರ ಒಂದು 5ರಿಂದ 6 ನೆರಿಗೆ ಬರೋ ಥರ ಈ ಥರ ತಗೊಳ್ಬೇಕು. ನೆರಿಗೆ ಹಾಕ್ಕೊಂಡು ನೋಡಿ, ಪಟ್ಟಿ ಲೆಂತ್ ಎಷ್ಟು ಬೇಕೋ ನೋಡಿ ತಗೊಂಡು 2 ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಈ ಥರ ಪಟ್ಟಿ ಹಾಕಿ ಈ ಥರ ಸ್ಟಿಚ್ ಮಾಡಿದ್ರೆ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಸ್ಟಿಚ್ ಮಾಡಿದಾಗ ಉಲ್ಟಾ ಇಟ್ಕೊಳ್ಬೇಕು. ಈಗ ಸೀದಾ ಮಡ್ಚ್ಕೊಂಡು ಈ ಥರ ಅದ್ರ ಮೇಲೆ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಇದ್ರ ಮೇಲೇನು ಒಂದು ಸ್ಟಿಚ್ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅದು. ನೋಡಿ,
ನಾವು 2.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದು, 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡು ಅಲ್ಲಿಂದ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಮೇಲೇನು ಅದೇ ಥರನೇ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ತೋಳು ಅದೇ ಥರನೇ ಸ್ಟಿಚ್ ಮಾಡಿಕೊಂಡು ನೋಡಿ ಮೇಲೆ ಸೆಂಟ್ರಲ್ಲಿ ಈ ಥರ ಇಟ್ಕೊಂಡು ಶೋಲ್ಡರ್ ಹತ್ರ ನೋಡಿ ಈ ಥರ ಸ್ಟಿಚ್ ಮಾಡಿದ್ರೆ ಪಫ್ ಸ್ಲೀವ್ಸು ರೆಡಿ ಆಯಿತು. ನೋಡಿ ಅದೇ ಥರನೇ ಇವಾಗ ತೋಳಿನ ಲೂಸ್ ಎಷ್ಟಿದೆ ನೋಡಿಕೊಂಡು 5ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಆರ್ಮೋಲು 8 ಇದೆ, ಕರೆಕ್ಟಾಗಿ ಬಂದಿದೆ ನೋಡಿ. ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಕೊನೆಯಲ್ಲಿ 1 ಇಂಚಿಗೆ ಈ ಥರ ಮಾಡಿಕೊಂಡು ನೋಡಿ ಈ ಥರ ಶೇಪ್ ತಗೊಂಡು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ನೀಟಾಗಿ ಇಲ್ಲಿ ಕೊನೆಯಲ್ಲಿ ಎಡ್ಜಸ್ಸಲ್ಲಿ 1 ಇಂಚಷ್ಟಿಗೆ ರಫ್ ಮಾಡ್ಕೊಳ್ಬೇಕಲ್ಲಿ. ಅದ್ರ ಸೈಡಲ್ಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ರೆಡಿಯಾಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಸೈಡಲ್ಲಿ ನೋಡಿ ಈ ಥರ ಮಡ್ಚ್ಕೊಂಡು ಅರ್ಧ ಇಂಚಿಗೆ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಾವು ಡ್ರೆಸ್ಗೆ ಏನು ಹಾಕ್ತೀವಿ ಅದೇ ಥರನೇ. ನೋಡಿ ಈ ಥರ ಮಡ್ಚ್ಕೊಂಡು ಅರ್ಧ ಇಂಚಿಗೆ ಈ ಥರ ಹಾಕ್ಕೊಂಡು ಇಲ್ಲಿ ನಾವೇನು ಸ್ಟಿಚ್ ಹಾಕಿರೋ ಹತ್ರ ಬಂದಾಗ ಫೋಲ್ಡ್ ಮಾಡಿಕೊಂಡು ನೋಡಿ ಇಲ್ಲಿ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಸುತ್ತೂ ಅಷ್ಟೇ ಅದೇ ಥರನೇ ಅರ್ಧ ಇಂಚಿಗೆ ಮಡಚಿಬಿಟ್ಟು ಆ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ರೆಡಿ ಆಯಿತು.
ನೋಡಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.